ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲೂ ಡೆಂಗ್ಯೂ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಡೆಂಗ್ಯೂ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. 2 ತಿಂಗಳಲ್ಲಿ 150ಕ್ಕೂ ಹೆಚ್ಚು ಮಂದಿಗೆ ಡೆಂಗ್ಯೂ ಬಂದಿದೆ. ದಿನೇ ದಿನೇ ಡೆಂಗ್ಯೂ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಇದು ಜನರ ಆತಂಕಕ್ಕೆ ಕಾರಣ ಆಗಿದೆ. 2 ತಿಂಗಳಲ್ಲಿ 150ಕ್ಕೂ ಹೆಚ್ಚು ಮಂದಿಗೆ ಡೆಂಗ್ಯೂ ಅಟ್ಯಾಕ್ ಆಗಿದೆ. ಮಂಡ್ಯದಲ್ಲೂ ಡೆಂಗ್ಯೂ ಆರ್ಭಟಿಸ್ತಾ ಇದೆ. ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಡೆಂಗ್ಯೂ ಪ್ರಕರಣದ ಏರಿಕೆಯಿಂದಾಗಿ ಜನರಲ್ಲಿ ಈಗಾಗಲೇ ಆತಂಕ ಶುರುವಾಗಿದೆ. ಕಳೆದ 2 ತಿಂಗಳಲ್ಲಿ ದಾಖಲಾಗಿರೋದು 150ಕ್ಕೂ ಹೆಚ್ಚು ಮಂದಿ ಡೆಂಗ್ಯೂನಿಂದ ಬಳಲ್ತಾ ಇದ್ದಾರೆ. ಮಂಡ್ಯದಲ್ಲಿ ಇಲ್ಲಿ ತನಕ 189 ಜನರಲ್ಲಿ ಮಾರಕ ಜ್ವರ ದೃಢಪಟ್ಟಿದೆ. ಡೆಂಗ್ಯೂ ಹೆಚ್ಚಳವಾಗ್ತಾ ಇರೋದಕ್ಕೆ ಕಾರಣವಾಗ್ತಾ ಇದೆಯಾ ಫ್ರಿಡ್ಜ್ಗಳು? ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಕಾರಣವಾಗ್ತಾ ಇದೆ ಫ್ರಿಡ್ಜ್. ಫ್ರಿಡ್ಜ್ನಲ್ಲಿ ನಿಲ್ಲೋ ನೀರಿನಲ್ಲಿ ಸೊಳ್ಳೆಗಳ ಲಾರ್ವಾ ಪತ್ತೆಯಾಗ್ತಾ ಇದೆ. ಸೊಳ್ಳೆ ಹೆಚ್ಚಳದಿಂದಲೇ ಡೆಂಗ್ಯೂ ಹರಡ್ತಾ ಇದೆ. ಡೆಂಗ್ಯೂ ಹರಡೋದಕ್ಕೆ ಕಾರಣವಾಗುವಂತಹ ಈ ಸೊಳ್ಳೆಗಳ ಉತ್ಪತ್ತಿ ಹೇಗೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋದಾಗ ಫ್ರಿಡ್ಜ್ಗಳಿಂದಲೂ ಕೂಡ ಡೆಂಗ್ಯೂ ಹೆಚ್ಚಳವಾಗ್ತಾ ಇದೆಯಾ ಅಂತ, ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣವಾಗ್ತಾ ಇದೆಯಾ ಹಾಗಾದ್ರೆ ಫ್ರಿಡ್ಜ್ನಲ್ಲಿ ನಿಲ್ಲೋ ನೀರಿನಲ್ಲಿ ಸೊಳ್ಳೆಗಳ ಲಾರ್ವಾ ಪತ್ತೆಯಾಗ್ತಾ ಇರೋದು ಈ ಆತಂಕಕ್ಕೆ ಕಾರಣ ಆಗಿದೆ. ಮನೆಯ ಒಳಗೆ ಹೊರಗೆ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಟ್ಕೋಬೇಕು, ಸೊಳ್ಳೆ ಉತ್ಪತ್ತಿಯಾಗದಂತೆ ನೋಡ್ಕೋಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಮನೆ ಒಳಗಡೆಯೂ ಕೂಡ ಡೆಂಗ್ಯೂ ಹರಡುವಂತ ಮಾರಕ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದೆಯಾ ಅನ್ನೋ ಆತಂಕ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.